ಅಂಧಕಾರ ಯುಗದ ನಂತರ ಅಂದರೆ ಕ್ರಿಸ್ತಶಕ 800ರಿಂದ ಕ್ರಿಸ್ತಶಕ 1700ರ ಅವಧಿಯನ್ನು ಅರಬ್ಬರ ಅವಧಿ ಅಂತೇಳಿ ಪರಿಗಣಿಸಲಾಗ್ತದೆ. ಇವರ ಹಿಂದೆ ವೈಜ್ಞಾನಿಕ ದೃಷ್ಟಿಕೋನಗಳೆಲ್ಲ ಪಕ್ಕಕ್ಕೆ ಸರಿದು ಧಾರ್ಮಿಕ ಕಲ್ಪನೆಗಳು ಬಲವಾಗಿದ್ದವು ಅನ್ನೋದನ್ನು ಈ ಹಿಂದಿನ ವರ್ಗದಲ್ಲಿ ನೋಡಿದ್ದೇವೆ. 8ನೇ ಶತಮಾನದಲ್ಲಿ ಅರಬ್ಬರು ಪ್ರಬುದ್ಧಮಾನಕ್ಕೆ ಬರ್ತಾರೆ. ಅರಬ್ಬರು ಪ್ರಬುದ್ಧಮಾನಕ್ಕೆ ಬಂದಾಗ ಭೂಗೋಳ ಶಾಸ್ತ್ರದ ಪ್ರಗತಿ ಪುನಃ ಚಿಗುರೊಡೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಭೂಗೋಳ ಶಾಸ್ತ್ರದ ಪ್ರಗತಿಯಲ್ಲಿ ಅರಬ್ಬರ ಕೊಡುಗೆ ಅವಿಸ್ಮರಣೀಯವಾದುದು ಅಂತೇಳಿ ಪರಿಗಣಿಸಲಾಗುತ್ತದೆ. ಯಾಕಂದರೆ ಒಂದು ಕಾಲದಲ್ಲಿ ಸಂಪೂರ್ಣ ಧಾರ್ಮಿಕತೆಯೇ ವೈಜ್ಞಾನಿಕತೆಯನ್ನು ನುಗ್ಗಿ ಹಾಕಿಬಿಟ್ಟಿತ್ತು. ಎಲ್ಲ ಜನರ ತಲೆಯಲ್ಲಿ ಮೂಢನಂಬಿಕೆ ತುಂಬಿಬಿಟ್ಟಿತ್ತು. ವೈಜ್ಞಾನಿಕ ತಳಹದಿಯ ಮೇಲೆ ಅಸ್ತಿತ್ವಕ್ಕೆ ಬಂದಂತಹ ಗ್ರೀಕೋ ರೋಮನ್ನರ ಎಲ್ಲ ಕಲ್ಪನೆಗಳು ನಾಶವಾಗಿ ಹೋಗಿದ್ದವು. ಅಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಪುನಃ ಅರಬ್ಬರು ಅಸ್ತಿತ್ವಕ್ಕೆ ಬಂದಾಗ ಕ್ರಮೇಣ ಪ್ರಬುದ್ಧಮಾನಕ್ಕೆ ಬರ್ತಾ ಏನು ಮಾಡಿದರು, ಹಿಂದಿನ ಅಂದರೆ ಗ್ರೀಕೋ ರೋಮನ್ನರ ಅವಧಿಯಲ್ಲಿದ್ದಂತಹ ಭೌಗೋಳಿಕ ಜ್ಞಾನವನ್ನು ಪುನಃ ಮುನ್ನೆಲೆಗೆ ತಂದು ಅದೇ ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಭೌಗೋಳಿಕ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಕಾರಣೀಭೂತರಾದ ಕಾರಣ ಅರಬ್ಬರ ಅವಧಿಯಲ್ಲಿ ಆ ಒಂದು ಭೂಗೋಳ ಶಾಸ್ತ್ರಜ್ಞರು ನೀಡಿರುವಂತಹ ಕೊಡುಗೆ ಅವಿಸ್ಮರಣೀಯವಾಗಿದೆ ಅಂತೇಳಿ ಹೇಳಬಹುದು. ಅರಬ್ಬರು ಸುಮಾರು ಕ್ರಿಸ್ತಶಕ 641ರ ಅವಧಿಯಲ್ಲಿ ಪರ್ಷಿಯಾ ಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ತಾರೆ. ತರುವಾಯ 642ರಲ್ಲಿ ಈಜಿಪ್ಟ್ ಪ್ರದೇಶವನ್ನು ಆಕ್ರಮಿಸ್ತಾರೆ. 643-44 ಈ ನಂತರದ ಅವಧಿಯಲ್ಲಿ ಇಡೀ ಸಹರಾ ಪ್ರದೇಶವನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಮುಂದೆ ಯುರೋಪಿನತ್ತ ಬಂದು ಸ್ಪೇನ್, ಪೋರ್ಚುಗಲ್ ಪ್ರದೇಶಗಳ ಮೇಲೆ ಸಹಿತ ತಮ್ಮ ವಿಜಯವನ್ನು ಸಾಧಿಸ್ತಾರೆ. ಅಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸ್ತಾರೆ. ಜೊತೆಗೆ ಆಫ್ರಿಕಾದ ಪೂರ್ವ ಕರಾವಳಿಯನ್ನು ಸಂಪೂರ್ಣ ವಶಕ್ಕೆ ತಗೊಳ್ತಾರೆ. ಮುಂದೆ ಬಂದು ಮಧ್ಯ ಏಷ್ಯಾ ಪ್ರವೇಶ ಮಾಡ್ತಾರೆ. ಚೀನಾದ ಉತ್ತರ ಭಾಗದ ಮೇಲೆ ಆಕ್ರಮಣ ಮಾಡಿ ಆ ಪ್ರದೇಶವನ್ನು ಜಯಿಸ್ತಾರೆ. ಜೊತೆಗೆ ಭಾರತಕ್ಕೂ ಬರ್ತಾರೆ. ಅಲ್ಲಿಂದ ಹಿಡಿದು ಒಂದು ಪರ್ಷಿಯಾದಿಂದ ಹಿಡ್ಕೊಂಡು ಆ ಎಲ್ಲ ಪ್ರದೇಶಗಳ ಮೂಲಕ ಭಾರತ ಪ್ರವೇಶ ಮಾಡಿ ಕೊನೆಗೆ ಮಲೇಷಿಯಾವರೆಗೂ ಸಹಿತ ಅರಬ್ಬರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಆ ವಿಸ್ತರಣೆ ಮಾಡಿದಂಥ ಅವಧಿಯಲ್ಲಿ ವಿಶಾಲವಾದ ಪ್ರದೇಶವು ಇವರ ಸಾಮ್ರಾಜ್ಯಕ್ಕೆ ಒಳಪಡುತ್ತದೆ. ಆ ಎಲ್ಲ ಸಾಮ್ರಾಜ್ಯದ ಭೌಗೋಳಿಕ ಜ್ಞಾನ ವೈಜ್ಞಾನಿಕ ಮಾದರಿಯಲ್ಲಿ ಮತ್ತೊಮ್ಮೆ 800ರಿಂದ ಕ್ರಿಸ್ತಶಕ 1700ರ ಅವಧಿಯಲ್ಲಿ ಪ್ರಬುದ್ಧಮಾನಕ್ಕೆ ಬರ್ತದೆ. ಅದು ಮಧ್ಯಕಾಲದ ಭೂಗೋಳ ಶಾಸ್ತ್ರಕ್ಕೆ ಅರಬ್ಬರು ನೀಡಿರುವಂತಹ ಒಂದು ಕೊಡುಗೆಯಾಗಿದೆ. ಹಾಗಾದ್ರೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಅಂಧಕಾರದ ಯುಗದೊಳಗ ವೈಜ್ಞಾನಿಕ ನಂಬಿಕೆಗಳು ಸಂಪೂರ್ಣವಾಗಿ ನಾಶ ಹೊಂದಿದವು. ಅವೈಜ್ಞಾನಿಕ ಗ್ರಂಥಗಳು, ಧಾರ್ಮಿಕ ಕಲ್ಪನೆಗಳು, ಕಪೋಲ ಕಲ್ಪಿತ ಕಲ್ಪನೆಗಳು, ಊಹೆಗಳು ಪ್ರಬುದ್ಧಮಾನಕ್ಕೆ ಅಸ್ತಿತ್ವಕ್ಕೆ ಬಂದಿದ್ದವು. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸಹಿತ ಅರಬ್ಬರೇನಿದ್ರು ಪೂರ್ವದ ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಿದ್ರಂಥವರು. ಭಾರತ ಮತ್ತು ಚೀನಾ ಪ್ರದೇಶಗಳೊಂದಿಗೆ ಅಂದು ಅಂಧಕಾರ ಯುಗದಲ್ಲಿ ಅರಬ್ಬರು ಸಂಪರ್ಕವನ್ನು ಪಡೆದಿದ್ದರು ಅನ್ನೋದನ್ನು ನೋಡ್ತೇವೆ. ಆಗ ಚೀನಾ ಮತ್ತು ಭಾರತ ಆ ಪ್ರದೇಶಗಳಿಗಿಂತ ಅಭಿವೃದ್ಧಿ ಹೊಂದಿದ್ದವು ಅಂತ ಹೇಳಲಾಗ್ತದೆ. ಹಾಗಾಗಿ ಆ ಸಂದಿಗ್ಧ ಪರಿಸ್ಥಿತಿಯೊಳಗ ಅಂಧಕಾರ ಯುಗದೊಳಗ ಭಾರತದೊಂದಿಗೆ ಸಂಪರ್ಕವನ್ನು ಪಡೆದಿದ್ದಂತಹ ಅರಬ್ಬರು ಭಾರತದಲ್ಲಿರುವಂತಹ ಗ್ರಂಥಗಳನ್ನ ಬಾಗ್ದಾದಿಗೆ ತಗೊಂಡು ಹೋಗಿದ್ರಂಥವು. ಸಂಸ್ಕೃತದಲ್ಲಿರುವಂತಹ ಗ್ರಂಥಗಳನ್ನ ಬಾಗ್ದಾದಿಗೆ ತೆಗೆದುಕೊಂಡು ಹೋಗಿದ್ದರು. ಹೋಗಿ ಆ ಒಂದು ಗ್ರಂಥಗಳ ಆಧಾರದ ಮೇಲಿಂದ, ಆ ಒಂದು ಭಾರತೀಯ ಜ್ಞಾನದ ಆಧಾರದ ಮೇಲಿಂದ ಅವರು ಕ್ರಮೇಣ ವಿಷಯವನ್ನು ಸಂಗ್ರಹ ಮಾಡ್ತಾನೆ ಇರ್ತಾರೆ. ಮುಂದೆ ಅರಬ್ಬರ ಸಾಮ್ರಾಜ್ಯ ವಿಸ್ತಾರಗೊಂಡಾಗ ಅರಬ್ಬರಲ್ಲಿ ಅನೇಕ ಜನ ಪಂಡಿತರು ಕಂಡು ಬರ್ತಾರೆ. ಆ ಎಲ್ಲ ಪಂಡಿತರು ಏನಾಗಿರ್ತಾರೆ, ಒಟ್ಟಾರೆ ಅರಬ್ಬರ ಒಂದು ಮನೋಭಾವನೆ ಏನಾಗಿರ್ತದೆ, ಅವರ ಒಂದು ಲಕ್ಷಣ ನೋಡಿದಾಗ ಅವರು ಜ್ಞಾನದಾಹಿಗಳು, ಆಸಕ್ತಿಯನ್ನು ಹೊಂದಿರೋರು, ವೀಕ್ಷಣಾಕಾರರು, ಅನ್ವೇಷಣಾಕಾರಕ ಸ್ವಭಾವವನ್ನು ಹೊಂದಿರುವಂತಹ ವಿದ್ವಾಂಸರಾಗಿರ್ತಾರೆ. ಹಾಗಾಗಿ ಅವರು ಇಸ್ಲಾಂ ನಾಗರಿಕತೆಯನ್ನ
ಉಚ್ಛ್ರಾಯ ಸ್ಥಿತಿಗೆ ತರುವುದರ ಮೂಲಕ ಭೂಗೋಳ ಶಾಸ್ತ್ರವನ್ನು ಸಹಿತ ಸಾಕಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಕಾರಣೀಭೂತರಾಗ್ತಾರೆ. ಅದನ್ನೇನು ಹೇಳ್ತೇವೆ, ಇಸ್ಲಾಂ ನಾಗರಿಕತೆ ಅಂದರೆ ಅರಬ್ಬರು ಇಸ್ಲಾಂ ನಾಗರಿಕತೆಯನ್ನ ಉಚ್ಛ್ರಾಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದರ ಮೂಲಕ ಭೌಗೋಳಿಕ ಜ್ಞಾನವನ್ನು ವಿಕಾಸಗೊಳಿಸಿದ್ದಾರೆ ಅಂತ ಹೇಳ್ತೇವೆ. ಇವರು ಕ್ರಿಸ್ತಶಕ 8ರಿಂದ 13ನೇ ಶತಮಾನದ ಅವಧಿಯಲ್ಲಿ ಭೌಗೋಳಿಕ ವಿಚಾರಧಾರೆಯಲ್ಲಿ ಕ್ರಾಂತಿಕಾರಕ ಸೇವೆಯನ್ನು ಮಾಡಿದ್ದಾರೆ. ಆ ಕ್ರಾಂತಿಕಾರಕ ಸೇವೆ ಹೇಗೆ ಆರಂಭವಾಯಿತಪ್ಪ ಅಂತಂದ್ರೆ, ಆರಂಭದ ಮೆಟ್ಟಿಲಾಗಿ ಕ್ರಿಸ್ತಶಕ 762ರಲ್ಲಿ ಬಾಗ್ದಾದ್ ನಗರವನ್ನ ನಿರ್ಮಿಸ್ತಾರೆ. ಹಿಂದೆ ಗ್ರೀಕರ ಅವಧಿಯೊಳಗ ಜಗತ್ ಪ್ರಸಿದ್ಧ ಕೇಂದ್ರ ಇತ್ತು, ವಿದ್ಯಾ ಕೇಂದ್ರ ಯಾವುದದು ಅಲೆಕ್ಸಾಂಡ್ರಿಯಾ ಸ್ಥಾಪನೆ ಮಾಡಿದ್ದರು. ಅಲೆಕ್ಸಾಂಡ್ರಿಯಾದ ಮೂಲಕ ಭೌಗೋಳಿಕ ಜ್ಞಾನವನ್ನ ಅವರೆಲ್ಲ ಪಡಿತಾ ಇದ್ದರು, ಅನ್ವೇಷಣೆ ಮಾಡ್ತಾ ಇದ್ದರು. ಅದೊಂದು ಅಧ್ಯಯನ ಕೇಂದ್ರವಾಗಿತ್ತು. ಆ ಅಲೆಕ್ಸಾಂಡ್ರಿಯಾದ ತರುವಾಯ ಜಗತ್ತಿನ ಮತ್ತೊಂದು ಪ್ರಸಿದ್ಧವಾದ ಕೇಂದ್ರ ಅಸ್ತಿತ್ವಕ್ಕೆ ಬರುತ್ತಾ, ಪಾಂಡಿತ್ಯದ ಕೇಂದ್ರ, ಅದುವೇ ಬಾಗ್ದಾದ್ ನಗರ. 672ರಲ್ಲಿ ಬಾಗ್ದಾದ್ ನಗರವನ್ನ ಪಾಂಡಿತ್ಯದ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡಿದ ನಂತರ ಅಂದಿನ ಅರಸರು ಬೈತುಲ್ ಹುಕುಮ್ ಅನ್ನುವಂತಹ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರಂತವ್ರು. ಆ ಬೈತುಲ್ ಹುಕುಮ್ ಅನ್ನುವಂಥ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಆ ಅಕಾಡೆಮಿಗೆ ರಾಜಾಶ್ರಯ ನೀಡ್ತಾರೆ. ಅದರ ಖರ್ಚು ವೆಚ್ಚವನ್ನೆಲ್ಲ ರಾಜನೇ ನೋಡ್ಕೊಳ್ತಾರೆ. ಆ ಒಂದು ರಾಜಾಶ್ರಯದಲ್ಲಿ ಇಡೀ ಜಗತ್ತಿನ ಅಷ್ಟದಿಕ್ಕುಗಳಿಂದಲೂ ಪಂಡಿತರನ್ನ ಅಲ್ಲಿಗೆ ಬರಮಾಡಿಕೊಳ್ತಾರೆ. ಭಾರತದಿಂದ ಹಿಡ್ಕೊಂಡು ಆಫ್ರಿಕಾ, ಯುರೋಪ್ ಎಲ್ಲಾ ಪ್ರದೇಶಗಳ 8 ದಿಕ್ಕುಗಳ ಜ್ಞಾನವಂತರನ್ನ, ಪಂಡಿತರನ್ನ, ವಿದ್ವಾಂಸರನ್ನ ಬಾಗ್ದಾದ್ ನಗರಕ್ಕೆ ಅರಬ್ ರಾಜರು ಬರಮಾಡಿಕೊಳ್ಳುವ ಜೊತೆಗೆ ಮೊದಲು ಇದ್ದಂತಹ ಗ್ರೀಕ್ ಗ್ರಂಥಗಳನ್ನ ಸಾಕಷ್ಟು ಶ್ರಮ ವಹಿಸಿ ಸಾಕಷ್ಟು ಖರ್ಚು ಮಾಡಿ ಪುನಃ ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ರೋಮನರ ತರುವಾಯ ಅಂಧಕಾರ ಯುಗ ಬರ್ತದಲ್ಲ, ಆ ಎಲ್ಲಾ ಕೃತಿಗಳು ಗ್ರಂಥಗಳು ನಾಶವಾಗಿ ಹೋಗಿದ್ದವು. ಅವುಗಳನ್ನು ಸಂಗ್ರಹ ಮಾಡುವುದು ಅತ್ಯಂತ ದುಸ್ತರವಾಗಿತ್ತು. ಅಂತಹ ಒಂದು ಭೀಕರವಾದ ಸ್ಥಿತಿಯಲ್ಲಿಯೇ ಅರಬ್ಬರು ಸಾಕಷ್ಟು ಖರ್ಚು ಮಾಡಿ ಗ್ರೀಕ್ ಗ್ರಂಥಗಳನ್ನ ಪುನಃ ಹುಡುಕ್ತಾರೆ. ಪುನಃ ಹುಡುಕಿ ಆ ಗ್ರಂಥಗಳನ್ನೆಲ್ಲ ತಗೊಂಡು ಬಂದು ಅರಬ್ಬಿ ಭಾಷೆಗೆ ಭಾಷಾಂತರಗೊಳಿಸ್ತಾರೆ. ಅರಬ್ಬಿ ಭಾಷೆಗೆ ಭಾಷಾಂತರಗೊಳಿಸಿ ಅದರ ಆಧಾರದ ಮೇಲಿಂದ ಭೌಗೋಳಿಕ ಜ್ಞಾನವನ್ನ ಪುನಃ ಪ್ರಾರಂಭ ಮಾಡ್ತಾರೆ. ಆಗ ಭೂಗೋಳ ಶಾಸ್ತ್ರದ ಬೆಳವಣಿಗೆ ವೇಗ ಹೆಚ್ಚಾಗ್ತದೆ. ಅದಕ್ಕೆ ಇದೊಂದು ಅವಿಸ್ಮರಣೀಯ ಯುಗ ಅಂತೇಳಿ ಕರೆಯಲಾಗ್ತದೆ. ಹೆಚ್ಚಾಗಿ ಅರಬ್ ಭೂಗೋಳ ಶಾಸ್ತ್ರಜ್ಞರು ಗಣಿತ ಭೂಗೋಳ ಶಾಸ್ತ್ರ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಮತ್ತು ಪ್ರಾದೇಶಿಕ ಭೂಗೋಳ ಶಾಸ್ತ್ರಗಳಲ್ಲಿ ಅಪಾರವಾದ ಜ್ಞಾನವನ್ನ ಹೊಂದಿರುವಂತಹ ವಿದ್ವಾಂಸರಾಗಿದ್ದಾರೆ. ಇವರು ಆಫ್ರಿಕಾ, ಸ್ಪೇನ್ ಮತ್ತು ವಾಯವ್ಯದ ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಿ ಅಲ್ಲಿ ಈ ಎಲ್ಲ ಅಂದ್ರೆ ಗ್ರೀಕ್ ಗ್ರಂಥಗಳನ್ನ ಅರಬ್ಬಿ ಭಾಷೆಗೆ ಭಾಷಾಂತರ ಮಾಡಿ ಆ ಒಂದು ಜ್ಞಾನವನ್ನ, ಆ ಒಂದು ಗ್ರಂಥಗಳನ್ನ ಈ ಕೇಂದ್ರಗಳಲ್ಲಿ, ಸ್ಪೇನ್, ಆಫ್ರಿಕಾ, ವಾಯವ್ಯದ ಕೇಂದ್ರಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅಲ್ಲಿ ಆ ಒಂದು ಕೃತಿಗಳನ್ನ ಅವರು ಸಂಗ್ರಹ ಮಾಡಿ ಇಡ್ತಾರೆ. ಮುಂದೆ 921ರಲ್ಲಿ ಅಲ್ ಬಲಾಕಿ ಅನ್ನುವಂತಹ ಇಸ್ಲಾಂ ಭೂಗೋಳ ಶಾಸ್ತ್ರಜ್ಞನು ಪ್ರಥಮ ವಾಯುಗುಣ ಅಟ್ಲಾಸ್ ಅನ್ನ ತಯಾರು ಮಾಡುತ್ತಾರೆ. ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ವಾಯುಗುಣದ ವಲಯಗಳು ಬಂದಿರುವಂತಹ ಅಟ್ಲಾಸ್ ಪ್ರಥಮ ಬಾರಿಗೆ ಇವರು ತಯಾರು ಮಾಡ್ತಾರೆ. 985ರಲ್ಲಿ ಅಲ್ ಮಕ್ದಿಸಿ ಅನ್ನುವಂಥವರು ಪ್ರಪಂಚವನ್ನ 14 ವಾಯುಗುಣದ ವಲಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಮುಂದೆ ಪ್ರಪಂಚವನ್ನ ಉಷ್ಣ ವಲಯ, ಶೀತ ವಲಯ, ಸಂಶೀತೋಷ್ಣ ವಲಯ ಅಂತೇಳಿ ಅರಬ್ಬರು ಬೇರೆ ಬೇರೆ ವಲಯಗಳನ್ನಾಗಿ ಮಾಡ್ತಾರೆ. ಇಲ್ಲಿ ಇವರು ಮೌಸಿಮ್ ಅನ್ನುವಂಥ ಪದವನ್ನ ವಿವರಣೆಯನ್ನ ಮಾಡ್ತಾರೆ. ಮೌಸಿಮ್ ಪದ ಅಂತಂದ್ರೆ ಈ ನಾವು ಮನ್ಸೂನ್ ಅಂತ ಕರಿತೇವೆ. ಅಂದ್ರೆ ಅವರು ಹವಾಮಾನದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿದ್ದರು. ಆ ಅವಧಿಯಲ್ಲಿ ಗಾಳಿಗಳ ದಿಕ್ಕನ್ನ ಅವರು ಏನ್ ಮಾಡ್ತಿದ್ರು, ಗಾಳಿಗಳ ದಿಕ್ಕನ್ನು ಕುರಿತು ಅಧ್ಯಯನ ಮಾಡಿ ಗಾಳಿಗಳು ಒಂದು ಪ್ರದೇಶದಲ್ಲಿ ಒಂದು ಅವಧಿಯಲ್ಲಿ ಒಂದು ದಿಕ್ಕಿನಿಂದ ಮತ್ತೊಂದು ಪ್ರದೇಶದಲ್ಲಿ ಮತ್ತೊಂದು ಅವಧಿಯಲ್ಲಿ ಮತ್ತೊಂದು ದಿಕ್ಕಿನಿಂದ ಬೀಸುವುದನ್ನ ಗಮನಿಸಿದರು. ಅದಕ್ಕೆ ಅವರು ಮೌಸಿಮ್ ಅಂತೇಳಿ ಕರೆದರು. ಅದನ್ನು ನಾವೀಗ ಮನ್ಸೂನ್ ಅಂತೇಳಿ ಕರೀತೇವೆ. ಅದು ಮನ್ಸೂನ್ ನಮಗೆ ಗೊತ್ತಿದೆ. ಮನ್ಸೂನ್ ಅನ್ನೋದು ಮೌಸಿಮ್ ಪದದಿಂದ ಬಂದಿದೆ. ಅದು ಮೌಸಿಮ್ ಅಂದ್ರೆ ಏನು? ಮಾರುತಗಳು ವರ್ಷದ ಒಂದು ಋತುವಿನಲ್ಲಿ ಒಂದು ದಿಕ್ಕಿನಿಂದಲೂ ಮತ್ತೊಂದು ಋತುವಿನಲ್ಲಿ ಮತ್ತೊಂದು ದಿಕ್ಕಿನಿಂದಲೂ ಬೀಸ್ತವೆ ಅನ್ನುವುದೇ ಮೌಸಿಮ್. ಆ ಒಂದು ಪದದ ಅರ್ಥವನ್ನ ಇವರು ನೀಡಿದರು. ಮುಂದೆ
ವಿಜ್ಞಾನಿಗಳ ಅಭಿಪ್ರಾಯವೇ ಇವರಿಗೆ ತಳಹದಿಯಾಯಿತು. ಆ ಹಿಂದೆ ಗ್ರೀಕೋ ರೋಮನರ ಅವಧಿಯಲ್ಲಿ ಇದ್ದಂತಹ ನಕ್ಷಾ ಕಲೆಯನ್ನ ಇವರು ಜೀವಂತವಾಗಿಟ್ಕೊಂಡು ಬರ್ತಾರೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಮಾಡೋದಿಲ್ಲ. ಆ ನಕ್ಷಾ ಕಲೆಯನ್ನ ಪುನಃ ಬೆಳವಣಿಗೆಯಾಗಲಿಕ್ಕೆ ಕಾರಣೀಭೂತರಾಗ್ತಾರೆ. ಹೀಗೆ 18ನೇ ಶತಮಾನದವರೆಗೂ ಸಹಿತ ಈ ಅರಬ್ ಭೂಗೋಳ ಶಾಸ್ತ್ರಜ್ಞರ ಕೊಡುಗೆ ಅಪಾರವಾಗಿರುತ್ತದೆ. ಮುಂದೆ 19ನೇ ಶತಮಾನದವರೆಗೂ ಸಹಿತ ವಿಸ್ತಾರವಾಗ್ತದೆ. ಆದರೆ ದುರದೃಷ್ಟಕರವಾದ ವಿಷಯ ಅಂತಂದ್ರೆ 19ನೇ ಶತಮಾನದ ನಂತರ ಅರಬ್ಬರ ಕೃತಿಗಳನ್ನ, ಭೌಗೋಳಿಕ ಕೃತಿಗಳನ್ನ ಭಾಷಾಂತರ ಮಾಡುವುದಿಲ್ಲ. ಹಾಗಾಗಿ ಆ ಭಾಷಾಂತರವಾಗದೇ ಇರುವುದರಿಂದ ಆ ಹಿಂದಿನ ಕೃತಿಗಳನ್ನ ಮುಂದೆ ಬರುವಂತ ಪೀಳಿಗೆ ತಿಳ್ಕೊಳ್ಳಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ 19ನೇ ಶತಮಾನದವರೆಗೂ ಅವರ ಒಂದು ಭೌಗೋಳಿಕ ಅಭಿವೃದ್ಧಿಯ ಛಾಯೆಯನ್ನು ನಾವು ಕಾಣುತ್ತೇವೆ. ಈ ರೀತಿಯಾಗಿ ಅರಬ್ ಭೂಗೋಳ ಶಾಸ್ತ್ರಜ್ಞರು ತಮ್ಮ ಕೊಡುಗೆಗಳನ್ನು ನೀಡುತ್ತಾರೆ. ಇನ್ನು ಅವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದ್ದಾರೆ ಅಂತಂದ್ರೆ ಈ 4-5 ಪ್ರಮುಖ ಅಂಶಗಳಲ್ಲಿ ಅರಬ್ಬರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಹಾಗಾದ್ರೆ ಅವನು ಒಂದೊಂದಾಗಿ ಮುಂದಿನ ಅವಧಿಯಲ್ಲಿ ನೋಡೋಣ. ಇವರ ಒಂದು ಕೊಡುಗೆಗಳ ನೋಡಿದಾಗ ಈ ಅಂಶಗಳಲ್ಲಿ ಹೆಚ್ಚು ಕೊಡುಗೆಗಳನ್ನು ಕಾಣ್ತೇವೆ ನಾವು. ಹಾಗಾದ್ರೆ ಅರಬ್ಬರ ಪ್ರಮುಖ ಕೊಡುಗೆಗಳಲ್ಲಿ ಪ್ರಾಚೀನ ಭೌಗೋಳಿಕ ಜ್ಞಾನದ ಸಂರಕ್ಷಣೆ ಒಂದಾಗಿದೆ. ಪ್ರಾಚೀನ ಕಾಲದ ಗ್ರೀಕ್, ರೋಮನ್ ಮತ್ತು ಭಾರತೀಯ ಭೂಗೋಳ ಶಾಸ್ತ್ರಜ್ಞರ ಭೌಗೋಳಿಕ ಜ್ಞಾನವನ್ನ ಇವರು ಸಂಗ್ರಹ ಮಾಡ್ತಾರೆ. ಈ ಹಿಂದೆ ಹೇಳಿದಂತೆ ಆ ಎಲ್ಲಾ ಗ್ರಂಥಗಳನ್ನ ಬಾಗ್ದಾದಿಗೆ ತೆಗೆದುಕೊಂಡು ಹೋಗ್ತಾರೆ. ಬಾಗ್ದಾದಿಗೆ ತೆಗೆದುಕೊಂಡು ಹೋಗೋದು ಅಷ್ಟೇ ಅಲ್ಲದೆ ಎಲ್ಲ ರಾಷ್ಟ್ರಗಳಿಂದ ವಿದ್ವಾಂಸರ ಕರೆಸ್ತಾರೆ ಅಲ್ಲಿಗೆ. ಭಾರತೀಯ ಸಂಸ್ಕೃತ ವಿದ್ವಾಂಸರು ಸಹಿತ ಅಲ್ಲಿ ಬರಮಾಡ್ಕೊಳ್ತಾರಂತಾಗವು. ಹಾಗೆ ಪ್ರಪಂಚದ ಎಲ್ಲಾ ದೇಶಗಳ ಎಲ್ಲಾ ದಿಕ್ಕುಗಳಿಂದ ಆಗಲೇ ಹಿಂದೆ ಹೇಳಿದಂಗೆ ಆ ವಿದ್ವಾಂಸರನ್ನ ಬಾಗ್ದಾದಿಗೆ ಕರೆಸಿ ಅವರ ಗ್ರಂಥಗಳನ್ನ ತಮ್ಮ ಭಾಷೆಗೆ, ಸಂಸ್ಕೃತ ಗ್ರಂಥಗಳನ್ನ, ಆಮೇಲೆ ಪರ್ಷಿಯನ್ ಗ್ರಂಥಗಳನ್ನ, ಆಮೇಲೆ ಗ್ರೀಕ್ ಭಾಷೆಯ ಗ್ರಂಥಗಳನ್ನ, ರೋಮನ್ ಭಾಷೆಯ ಗ್ರಂಥಗಳನ್ನ, ಲ್ಯಾಟಿನ್ ಭಾಷೆಯ ಗ್ರಂಥಗಳನ್ನ ಎಲ್ಲವುಗಳನ್ನ ಅರಬ್ಬಿ ಭಾಷೆಗೆ ಅವರು ಭಾಷಾಂತರಗೊಳಿಸಿ ಆ ಭೌಗೋಳಿಕ ಜ್ಞಾನವನ್ನ ಜೀವಂತವಾಗಿಟ್ಟು ಸಂರಕ್ಷಣೆಯನ್ನು ಮಾಡ್ತಾರೆ. ಅದುವೇ ಮುಂದೆ ಅದೇ ಒಂದು ಜ್ಞಾನ ಮುಂದಿನ ಜನಾಂಗಕ್ಕೆ ದೊರೆಯುತ್ತದೆ. ಹಾಗಾಗಿ ಅದೊಂದು ಮಹತ್ವದ ಕೊಡುಗೆ. ಅಂದ್ರೆ ಅವರು ಅತ್ಯಂತ ಮುಕ್ತ ಮನಸ್ಸಿನವರಾಗಿದ್ದರು. ಬೇರೆಯವರ ಅಭಿಪ್ರಾಯಗಳನ್ನ, ಬೇರೆಯವರ ಕೃತಿಗಳನ್ನ ಸ್ವೀಕಾರ ಮಾಡಿಕೊಳ್ತಿದ್ರು. ಉತ್ತಮವಾದ ಅಂಶಗಳಿರ್ತಾರ ಅವುಗಳನ್ನು ಸ್ವೀಕರಿಸುವಂತ ಒಂದು ಉನ್ನತ ಮಟ್ಟದ ಮನೋಭಾವನೆಯೇ ಆ ಪ್ರಾಚೀನ ಭೌಗೋಳಿಕ ಜ್ಞಾನ ಸಂರಕ್ಷಣೆಗೆ ಕಾರಣೀಭೂತವಾಗ್ತದೆ. ಹಾಗಾಗಿ ಆ ಪ್ರಾಚೀನ ಜ್ಞಾನ ಸಂರಕ್ಷಣೆಯನ್ನು ಮಾಡುವುದರ ಮೂಲಕ ಅನೇಕ ವಿದ್ವಾಂಸರಿಗೆ ರಾಜಾಶ್ರಯವನ್ನು ನೀಡುವುದರ ಮೂಲಕ ಗ್ರೀಕೋ ರೋಮನ್ನರ ಕೃತಿಗಳನ್ನ, ಸಂಸ್ಕೃತ ಕೃತಿಗಳನ್ನ ಅತ್ಯಂತ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡ್ತಾರೆ. ತಮ್ಮ ಭಾಷೆಗೆ ಅವುಗಳನ್ನು ಭಾಷಾಂತರ ಮಾಡಿಸ್ತಾರೆ. ಅವುಗಳ ತಳಹದಿಯ ಮೇಲೆ ಸ್ವತಃ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಇವರು ಮುಂದಾಗ್ತಾರೆ. ಇದು ಒಂದು ಪ್ರಾಚೀನ ಭೌಗೋಳಿಕ ಜ್ಞಾನದ ಸಂರಕ್ಷಣೆಯ ಮೂಲಕ ಅಭಿವೃದ್ಧಿಗೆ ನೀಡುತ್ತ ಕೊಡುಗೆಯಾಗಿದೆ. ಮುಂದೆ ಇವರಿಗೆ ಖಗೋಳ ಶಾಸ್ತ್ರದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಹಾಗಾಗಿ ಖಗೋಳ ವಿಜ್ಞಾನವು ಸಹಿತ ಸಾಕಷ್ಟು ಪ್ರಗತಿ ಹೊಂದಿತು. ಅಂದ್ರೆ ಆ ಒಂದು ಖಗೋಳೀಯ ಆಸಕ್ತಿಯ ಕಾರಣ ಅಂದ್ರೆ ಅರಬ್ ಪ್ರದೇಶವು ಸಾಮಾನ್ಯವಾಗಿ ಶುಷ್ಕ ಪ್ರದೇಶ, ಮರುಭೂಮಿ ಹೆಚ್ಚಿನ ಪ್ರದೇಶದಲ್ಲಿ ಕಂಡು ಬರ್ತದೆ. ಅಲ್ಲಿ ಮೋಡ ನಿರ್ಮಾಣವಾಗುವ ಸಾಧ್ಯತೆ ಕಡಿಮೆ ಇರ್ತದೆ ಶುಷ್ಕ ಪ್ರದೇಶವಾಗಿರುವುದರಿಂದ. ರಾತ್ರಿ ವೇಳೆ ಆಕಾಶವು ಅತ್ಯಂತ ಸ್ವಚ್ಛವಾಗಿ ನಿರಭ್ರವಾಗಿರುತ್ತದೆ. ಹಾಗಾಗಿ ಆಕಾಶವನ್ನು ನೋಡುತ್ತಿದ್ದಂತಹ ಅರಬ್ಬರು ಆಕಾಶಕಾಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ರಂತವರು. ಹಾಗಾಗಿ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಧೂಮಕೇತು, ಉಲ್ಕೆ ಅಂದ್ರೆ ಒಟ್ಟಾರೆ ಆಕಾಶಕಾಯಗಳ ಬಗ್ಗೆ ಖಗೋಳೀಯ ಅಂಶಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಮಾಹಿತಿಯನ್ನ ಇವರ ಗ್ರಂಥಗಳಲ್ಲಿ ನೋಡ್ತೇವೆ. ಹಾಗಾಗಿ ಖಗೋಳ ಶಾಸ್ತ್ರದ ಅಭಿವೃದ್ಧಿಗೆ ಕಾರಣ ಅಂತಂದ್ರೆ ಅವರ ಪ್ರದೇಶದ ಭೌಗೋಳಿಕ ಸ್ಥಾನವೇ ಅದಕ್ಕೆ ಕಾರಣ. ಅಂದ್ರೆ ನಿರಭ್ರವಾದ ಆಕಾಶದಿಂದ, ಶುಭ್ರವಾದ ಆಕಾಶದಿಂದ ಅದು ಕೂಡಿತ್ತು. ಅಲ್ಲಿ ಇವೆಲ್ಲ ಋತುಗಳ, ಆಮೇಲೆ ಸೂರ್ಯಚಂದ್ರರ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿ ಅವರಿಗೆ ದೊರೆಯುತ್ತಾ ಇತ್ತು. ನೆಕ್ಸ್ಟ್ ಗಣಿತೀಯ ಭೂಗೋಳ ಶಾಸ್ತ್ರದಲ್ಲಿ ಸಹಿತ ಇವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಹಿಂದೆಂದಿಗಿಂತಲೂ ಅರಬ್ಬರ ಅವಧಿಯಲ್ಲಿ ಗಣಿತೀಯ ಭೂಗೋಳ ಶಾಸ್ತ್ರವು ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿದೆ. ಪೃಥ್ವಿಯ ಆಕಾರವನ್ನು ನಿರ್ಧರಿಸಲಿಕ್ಕೆ ಅತ್ಯಂತ ಶ್ರಮಪಟ್ಟು ಗಣಿತೀಯ ಅಂಶಗಳ
ವಿದ್ವಾಂಸರು ಇವರಾಗಿದ್ದಾರೆ. ಗಣಿತ ಭೂಗೋಳ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದಂತಹ ಇವರು ನಕ್ಷೆಗಳನ್ನು ತಯಾರು ಮಾಡಲಿಕ್ಕೆ ಪ್ರಕ್ಷೇಪಗಳನ್ನು ಅಂದು ರಚಿಸ್ತಾರೆ. ಅದೇ ಪ್ರಕ್ಷೇಪಗಳನ್ನು ಇಂದು ನಾವು ಫೈನಲ್ದೊಳಗೆ ಅಧ್ಯಯನವನ್ನು ಮಾಡ್ತೇವೆ. ನಕ್ಷಾ ಪ್ರಕ್ಷೇಪಗಳು, ಮ್ಯಾಪ್ ಪ್ರೊಜೆಕ್ಷನ್ಸ್ ಅಂತೇಳಿ. ಆ ಪ್ರಕ್ಷೇಪಗಳ ಬಗ್ಗೆ ಅರಬ್ಬರು ಹೆಚ್ಚು ಜ್ಞಾನವನ್ನು ಹೊಂದಿದ್ದರು. ಇವರು ವೃತ್ತ ಸ್ತಂಭಾಕೃತಿ ಪ್ರಕ್ಷೇಪವನ್ನು ಅಂದು ಹೆಚ್ಚು ಪ್ರಚಲಿತದಲ್ಲಿ ಇಟ್ಟಂತಹ ಒಂದು ಶಾಸ್ತ್ರಜ್ಞರಾಗಿದ್ದಾರೆ. ಇನ್ನು ಬಾಗ್ದಾದಿನಲ್ಲಿ ಉಚ್ಚ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಗಣಿತ ಭೂಗೋಳ ಶಾಸ್ತ್ರವನ್ನು ಒಂದು ಶಾಖೆ, ಆ ಒಂದು ಶಾಖೆಯನ್ನು ಹೆಚ್ಚು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಜೊತೆಗೆ ಗಣಿತಶಾಸ್ತ್ರದ ಮೂಲಕ ಭೂಮಾಪನ, ನಕ್ಷಾ ರಚನೆ, ಸಾರಿಗೆ ಇತ್ಯಾದಿಗಳಿಗೆ ಅದರ ಉಪಯೋಗವನ್ನು ಸಹಿತ ತೆಗೆದುಕೊಂಡಂತಹ ಒಂದು ಮಹಾನ್ ವಿದ್ವಾಂಸರು ಇವರಾಗಿದ್ದಾರೆ. ಇನ್ನು ಮುಂದೆ ಅಕ್ಷಾಂಶ ಮತ್ತು ರೇಖಾಂಶಗಳ ಶುದ್ಧ ಎಣಿಕೆ ಮಾಡ್ತಾರೆ. ಇದಕ್ಕೆ ಮೊದಲು ಗ್ರೀಕರು ಮತ್ತು ರೋಮನರು ನಕ್ಷೆಗಳನ್ನು ರಚಿಸಿದ್ದರು. ಅಲ್ಲಿ ಅಕ್ಷಾಂಶ ರೇಖಾಂಶಗಳನ್ನು ಕಾಣ್ತೇವೆ, ಆದರೆ ಅವುಗಳು ಅಷ್ಟು ಶುದ್ಧವಾಗಿರಲಿಲ್ಲ, ಅಂದರೆ ವೈಜ್ಞಾನಿಕ ಮಾದರಿಯಲ್ಲಿ ಇರಲಿಲ್ಲ. ಅದೇ ಒಂದು ನಕ್ಷೆಗಳನ್ನು ತೆಗೆದುಕೊಂಡು ಇವರು ಅವುಗಳನ್ನು ಸುಧಾರಿಸಿ ಶುದ್ಧವಾದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇವರು ರಚನೆ ಮಾಡ್ತಾರೆ. ಅದಕ್ಕೆ ಒಂದು ಪ್ರೇರಣೆ ಅಂತಂದ್ರೆ ಇಂದು ಇದೆ ಮೆಕ್ಕಾ ಧಾರ್ಮಿಕ ಕೇಂದ್ರ ಇದಕ್ಕೆ ಕಾರಣೀಭೂತವಾಗಿದೆ. ಅಂದ್ರೆ ಆ ಪ್ರದೇಶದ ಆ ಮೆಕ್ಕಾ ನಗರದ ಸ್ಥಾನವನ್ನ ಹೇಳಲಿಕ್ಕೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಶುದ್ಧ ರೂಪದಲ್ಲಿ ಇವರು ಬಳಕೆಯನ್ನು ಮಾಡ್ತಾರೆ. ಆ ಮೆಕ್ಕಾ ನಗರವು, ಮೆಕ್ಕಾ ಧಾರ್ಮಿಕ ಕೇಂದ್ರವು ಅಕ್ಷಾಂಶ ರೇಖಾಂಶಗಳ ಪ್ರಗತಿಗೆ ಇವರಿಗೆ ಪ್ರೇರಣೆಯನ್ನ ನೀಡುತ್ತದೆ. ಮುಂದೆ ಭೌಗೋಳಿಕ ವರ್ಣನಾ ಗ್ರಂಥಗಳು. ಅರಬ್ಬರು ಭೌಗೋಳಿಕ ವರ್ಣನೆಯ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂದ್ರೆ ಅವರ ಗ್ರಂಥಗಳು ವರ್ಣನೆಯಿಂದ ಕೂಡಿವೆ. ಭೂಪ್ರದೇಶದ ಭೌಗೋಳಿಕ ವರ್ಣನೆಯಿಂದ ಕೂಡಿದೆ. ಖಲೀಫರ ಅವಧಿಯಲ್ಲಿ ಅವರು ಸಾಕಷ್ಟು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾರೆ. ಒಂದು ಪ್ರದೇಶ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋದಾಗ ವಿದ್ವಾಂಸರು ಸಹಿತ ಅವರನ್ನು ಹಿಂಬಾಲಿಸಿ ವಿಶಾಲವಾದ ಪ್ರದೇಶವನ್ನು ಸುತ್ತಾಡ್ತಾರೆ. ವಿಶಾಲವಾದ ಪ್ರದೇಶವನ್ನ ಸುತ್ತಾಡಿದಾಗ, ಈ ಉದಾಹರಣೆ 13ನೇ ಶತಮಾನದೊಳಗ ಅವರು ಸಾಕಷ್ಟು ದಾಳಿಗಳನ್ನು ಮಾಡಿ, ದಂಡಯಾತ್ರೆಯನ್ನು ಮಾಡಿ ಅಫ್ಘಾನಿಸ್ತಾನ, ಚೀನಾ, ಮಂಗೋಲಿಯಾ, ಭಾರತ, ಬರ್ಮಾ, ಶ್ರೀಲಂಕಾ ಈ ಪ್ರದೇಶವರೆಗೂ ಸಹಿತ ತಮ್ಮ ಸಾಮ್ರಾಜ್ಯ ವಿಸ್ತಾರ ಮಾಡ್ತಾರೆ. ವಿದ್ವಾಂಸರು ಅರಬ್ ಪ್ರದೇಶವನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಆ ಅರಬ್ ಪ್ರದೇಶದ ಭೌಗೋಳಿಕ ಪರಿಸರನೆ ಬೇರೆಯಾಗಿರ್ತದೆ, ಇಲ್ಲಿರುವಂತಹ ರಾಷ್ಟ್ರಗಳ ಭೌಗೋಳಿಕ ಪರಿಸರನೆ ಬೇರೆಯಾಗಿರ್ತದೆ. ಇದನ್ನ ಮನಗಂಡು ಅದರಲ್ಲಿ ಅವರು ಆಸಕ್ತಿಯನ್ನು ಹೊಂದಿ ಇಲ್ಲಿ ಇರುವಂತಹ ಒಂದು ಪ್ರದೇಶದ ವರ್ಣನೆಯನ್ನು ಮಾಡ್ತಾರೆ. ಹಾಗಾಗಿ ಅವರು ಭಾರತ, ಶ್ರೀಲಂಕಾ, ಚೀನಾ ಜೊತೆಗೆ ತಮ್ಮ ಪ್ರದೇಶ, ಈ ಎಲ್ಲಾ ಪ್ರದೇಶಗಳ ಭೌಗೋಳಿಕ ವರ್ಣನೆಯನ್ನ ತಮ್ಮ ಗ್ರಂಥಗಳಲ್ಲಿ ಮಾಡ್ತಾರೆ. ಏಕೆಂದ್ರೆ ವಿಶಾಲವಾದ ಸಾಮ್ರಾಜ್ಯವಿತ್ತು. ವಿಶಾಲವಾದ ಸಾಮ್ರಾಜ್ಯದಲ್ಲಿ ರಾಜರ ಜೊತೆಗೆ, ದಂಡಯಾತ್ರೆಯ ಜೊತೆಗೆ ವಿದ್ವಾಂಸರು ಹೋಗ್ತಾರೆ. ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ಬೇರೆ ಬೇರೆ ಪರಿಸರವನ್ನು ಕಂಡು ಆಯಾ ಪರಿಸರದ ಭೌಗೋಳಿಕ ವಿಶ್ಲೇಷಣೆ ಮಾಡ್ತಾರೆ. ಅದನ್ನು ಗ್ರಂಥಗಳ ರೂಪದಲ್ಲಿ ರಚನೆ ಮಾಡ್ತಾರೆ. ಹಾಗಾಗಿ ಪ್ರಾಚೀನ ಭೂಗೋಳ ಶಾಸ್ತ್ರಜ್ಞರಿಂದ ತೆಗೆದುಕೊಂಡಂತಹ ಮಾಹಿತಿಗಳು ಮಾತ್ರವಲ್ಲದೆ ತಾವು ಮಧ್ಯಯುಗದಲ್ಲಿ ಸುತ್ತಾಡಿದಂತಹ ಏಷ್ಯಾದ ಮತ್ತು ಆಫ್ರಿಕಾದ ಮತ್ತು ತಮ್ಮ ಮಧ್ಯ ಏಷ್ಯಾದ ಎಲ್ಲಾ ಪ್ರದೇಶಗಳ ಭೌಗೋಳಿಕ ವರ್ಣನಾ ಗ್ರಂಥಗಳನ್ನು ಸಹಿತ ಇವರು ರಚನೆಯನ್ನು ಮಾಡಿದ್ದಾರೆ. ಹೀಗೆ ಆದಿಯಿಂದ ತಮ್ಮ ಅಂತ್ಯದವರೆಗೆ, ಅಂದ್ರೆ ಗ್ರೀಕೋ ರೋಮನರ ಅವಧಿಯಿಂದ ಜ್ಞಾನವನ್ನು ಪಡೆದುಕೊಂಡು ಸಾಮ್ರಾಜ್ಯ ವಿಸ್ತರಣೆಗೊಂಡಾಗ ಇಸ್ಲಾಂ ಧರ್ಮವನ್ನು ಉಚ್ಚಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದರ ಮೂಲಕ, ಆ ನಾಗರಿಕತೆಯ ಮೂಲಕ ಮತ್ತೆ ಪೂರ್ವದ ರಾಷ್ಟ್ರಗಳ ಮೇಲೆ ಅರಸರು ದಂಡಯಾತ್ರೆ ಮಾಡಿದಾಗ ಅಲ್ಲಿ ಸಹಿತ ಬಂದಂತ ವಿದ್ವಾಂಸರು ಇಲ್ಲಿ ಪ್ರದೇಶದ ಭೌಗೋಳಿಕ ವರ್ಣನೆಯನ್ನ ಮಾಡ್ತಾರೆ. ಹಾಗಾಗಿ ಅವರ ಗ್ರಂಥಗಳಲ್ಲಿ